ಹಲೋ ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶಿರಿಮನಿ. ಇವತ್ತಿನ ವಿಡಿಯೋದಂಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಎಂತಕ್ಕೂ ಫಸ್ಟ್ ಒಂದು ಚಾ ಕುಡಿಯುವ. ಚಾ ಎಲ್ಲ ರೆಡಿ ಆಯ್ತು. ಅಮ್ಮ ಎಲ್ಲ ತೆಳಿಂದ ವಶಿ ಮಾಡಿರು. ಬೆಂಡೆಕಾಯಿ ಪದಾರ್ಥ ಇತ್ತು, ಚಾ ಇತ್ತು, ಎಲ್ಲ ಕುಡ್ಕೊಂಡು ಗಾಡಿ ತೊಳಿಕೊಂಡು ಗಾಡಿ ಅಂದ್ರೆ ಕೇಸ್ರಂಗೆ ಹೂಡಿ ಹೋಯ್ತು. ಚಾ ತಿಂಡಿ ಎಲ್ಲ ಆಯ್ತು. ಈಗ ಸ್ವಲ್ಪ ಹೊಳ ಇದ್ದಂಗಿತ್ತು. ರಪ್ಪ ಒಂದು ಗಾಡಿ ತೊಳೆದು ಮತ್ತು 12 ಗಂಟೆಗೆ ಒಂದು ಬ್ಯಾಂಕಿಗೆ ಹೋಗಿತ್ತು. ಮತ್ತು ನಾಳೆ ಒಂದು ಉಡುಪಿಗೆ ಹೋಗಿತ್ತು. ಒಂದ್ಸಲ ಆಚೆ ಈಚೆ ಹೋಗಿ ಹೋಗ್ತಿ ಅಷ್ಟೇ. ಕೆಸರಾತು ಪುನಃ ಗಾಡಿ ತೊಳು ಒಂದು ಗಾಡಿ. ಹೇಳುವಷ್ಟೇ ಏನು ಕೆಸರು ಇಲ್ಲ, ಸ್ವಲ್ಪ ಸ್ವಲ್ಪ ಇತ್ತು. ಒಂದ್ಸಲ ಆಚೆ ಈಚೆ ಹೋಗಿ ಬಂದು ಇಷ್ಟೇ ಆಯ್ತು. ಗಾಡಿ ಕ್ಲೀನ್ ಇಡ್ಕ ಇಲ್ಲ ಜಾಸ್ತಿ ಫುಲ್ ಕೆಸರು. ಕೆಸರಿ ಜಾಸ್ತಿ. ಗಾಡಿ ವಾಶ್ ಮಾಡೋದು ಒಂದು ಟೈಮ್ ಲ್ಯಾಪ್ಸ್ ಆಗ್ತಿಯಕ್ಕ. ಮತ್ತೆ ಯಾರು ಹಿಡ್ಕೊಂಡು ಒಂದು ಕೈ ಹಿಂಗೆ ಮೊಬೈಲ್ ಹಿಡ್ಕೊಂಡ ತೊಳ್ದ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಗಾಡಿ ಒಳಗೆ ರೆಕಾರ್ಡ್ಸ್ ಎಲ್ಲ ಇತ್ತು. ತೆಗೋ ಎಲ್ಲರೂ ತೊಳ್ವತ್ತಿಗೆಲ್ಲ ಚಂಡಿ ಹತ್ತು. ಇದನ್ನು ಲಾಕ್ ಮಾರ ಭಯಂಕರ ಜಾಮ್. ಹೋಗು ಬತ್ತಿ ಪೇಪರ್ಸ್ ಎಲ್ಲ ಕೊಡ್ತೀವಿ. ಪೇಪರ್ಸ್ ಎಲ್ಲ ನೀರೆಲ್ಲ ಹುಗ್ಗರ ಕಡಿಗೆ ಅರಿಬೇಕು. ಮಳೆ ಮೋಡ ಆಯ್ತು ಮಾರೆ. ಮತ್ತೆ ಈಗ ರೈನ್ ಕೋಟ್ ಹಾಕಿ ತೊಳಿಗೇನು ಗಾಡಿ. ಸೀಟ್ ಕವರ್ ಹಾಕುವ. ಏರ್ ಫಿಲ್ಟರ್ ಒಳಗೆ ನೀರು ಹಾಕಿ. ಪಂಪ್ ಆನ್ ಮಾಡೋದು ಒಳ್ಳೇದೇನು. ರಪ್ಪ ಒಂದ್ಸಲ ಹೊಯ್ಂಗಿ ಎಲ್ಲ ತೆಗೆದ್ರೆ ಒಂದು ಕ್ಲೀನಿಂಗ್ ಇಕ್ವಿಪ್ಮೆಂಟ್, ಒಂದು ಬ್ರಷ್, ಬಟ್ಟೆ ತೊಳೆದು, ಮತ್ತೊಂದು ಪೇಂಟ್ ಬ್ರಷ್, ಮತ್ತೊಂದು ಶಾಂಪು ಇತ್ತು. ಫಸ್ಟಿಗೆ ಹೊಯ್ಂಗಿ ಎಲ್ಲ ತೆಗೆದು ಬಟ್ಟೆ ಒರೆಸೋತ್ತಿಗೆ ತೊಳಕ್ ಹಾಕ್ಲ ಮಗ ಇಲ್ಲೆಲ್ಲ ಇತ್ತಪ್ಪ. ಇಲ್ಲೆಲ್ಲ ಹಾಕಿಟ್ಟಿರು. ಇದನ್ನು ಇದಕ್ಕೆ ಸಿಕ್ಸಿರ್ಸಿ ಗಾಡಿಗೆ ಒಳ್ಳೆ ಮಳೆ ಆಯ್ತು ಮಾರೆ. ಒಂದ್ಸಲ ಬಿಸ್ಲಿರುತ್ತಪ್ಪ, ಒಂದ್ಸಲ ಒಂದು ಸಲ ಮೋಡ ಆಗ್ತಿ ಅಂತ ಗೊತ್ತಾಯ್ತಿಲ್ಲ. ಇದ್ರ ತುದಿಗೆ ಒಂದು ಪೈಪ್ ಹಾಕೋಕ್ ಮಾಡಿದಿ ಮಾರೆ. ಅದು ಒಳ್ಳೆ ತೋರಿಸಿ ತಡಿ ನಿಮ್ಗೆ ಎಲ್ಲಿಟ್ಟಿದ್ದೇನೆ ನೆನಪಿಲ್ಲ ನಾನು. ಇಲ್ಲಿಟ್ಟು ಓ ಎಲ್ಲಿಟ್ಟಿರಿ. ಈ ಬದಿ ಬಿಸಿ ಮಾಡಿ ಜಪ್ ಮಾಡತ್, ಸ್ವಲ್ಪ ಪ್ರೆಷರ್ ಆಗ್ತಲ್ಲ. ಹಿಂಗೆ ಗೇಟಲ್ಲಿ ಆನ್ ಮಾಡ್ಕೊ ಅಷ್ಟೇ. ಟ್ಯಾಂಕಿ ಹೊತ್ತಿಲ್ಲ ನೀರೆಲ್ಲ. ಅದು ಆಫ್ ಮಾಡಿ ಇದನ್ನು ಆನ್ ಮಾಡ್ರಿ. ಸೈ ಕರೆಂಟ್ ಇತ್ತು ಇಲ್ಲೇ ಗೊತ್ತಿಲ್ಲ. ಈಗ ಕರೆಂಟ್ ಇತ್ತು ಪುಣ್ಯಕ್ಕೆ.
ಹಾಕುವ. ಒಂದು ವ್ಯಾಪಾರ ಆಯ್ತಲ್ಲ ಈಗ. ಪಪ್ಪ ಎಂತ ಜುಗಾಡು ಮಾಡಿಟ್ಟಿರು, ಅದಕ್ಕೆ ಇತ್ತ ಹಾರ್ತಾರೆ. ಆಗ್ಲಿ ಬೇಡ, ಒಳ್ಳೆ ಕಾತಿ ಆಯ್ತು, ಗಮ್ಮ ಹಾಕಿಲ್ಲ. ಒಳ್ಳೆ ವ್ಯಾಪಾರ ಆಯ್ತು. ಇಲ್ಲ ಎಲ್ಲಿ ಕಿತ್ತೋಯ್ತು ಮಾಡಿ. ಹಬ್ಬದಲ್ಲ ವ್ಯಾಪಾರ ಇವತ್ತು. ಇದು ಹಾಕಿದ್ರೆ ಪ್ರಯೋಜನ ಇಲ್ಲ ಮಾರೆ. ಅಲ್ಲೆಲ್ಲ ಪೈಪ್ ಎಲ್ಲ ಕಿತ್ತೋಯ್ತು. ಖಾಲಿ ಇದ್ರಂಗೆ ಹೊಡು ಮತ್ತೆ ನಾವು. ನೀವು ಸ್ಪ್ರಿಂಕ್ಲರಿಗೆ ಇದೆಲ್ಲ ಗಮ್ಮ ಹಾಕಲ್ಲಿ ಓಲ್ ಮತ್ತು ಇಲ್ಲಲ್ಲ. ನಾನು ಇಲ್ಲದ ಪೈಪ್ 60 ಪೂರ ಮೇಲೆ ಹಾರ್ತಿತ್ತು ಒಳ್ಳೆ. ಓದು ಮತ್ತು ಓಲ್ ಫುಲ್ ಹತ್ರ ಹಾರುಕದು. ಇದು ಸಪುರ ಪೈಪ್ ಹಾಕ್ನಲ್ಲ ಎದುರಿಗೆ ಲೋಡ್ ಹಾಕಿ ನೀವು ಒಂದು ಗಮ್ ಹಾಕಲ್ಲ ಅಂತ. ಹುಲ್ಲಾಯ್ತಾ? 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 ಮಳೆ ಶುರು ಆಯ್ತು. ಅಡ್ಕಿಗೆ ಔಷಧಿ ಹೊಡೆದ್ರೆ ಲಾಯ್ಕ್ ಆದೈತಿ ಇವತ್ತು. ಅಡ್ಕಿಗೆ ಔಷಧಿ ಹೊಡೆದ್ರೆ ಲಾಯ್ಕ್ ಆದೈತಿ. ಪಡಿ ಕೊಡ ಪಡಿ ಗಣ್ಣಿ ಕಣಂಗೇನು ಅದೇ ಗಣ್ಣಿ ಜಾರಿ ಇಚ್ಚಿ ಬಂದೇನು ಸುಣ್ಣ ಬೆಲ್ಲ ಹಚ್ಚಿ. ಮಳೆ ಶುರು ಆಯ್ತು. ನೀರು ಜಾಸ್ತಿ ಐತೆ ನನಗೆ, ಜಾಸ್ತಿ ಐತೆ. ಒಂದು ಮುಚ್ಚೋಳ ಶಾಂಪು ಹಾಕರ್ಸಿ ಒಳ್ಳೆ. ಈ ಕೊಡಿ ಹಿಡ್ಕೊಂಡಲ್ಲ ಇಲ್ಲ ಮರಿ ಆಯ್ತು. 4 ಓಟ ಆಯ್ತು ಅಂತಿ. ನಾನು ಟೈಮ್ ಲ್ಯಾಪ್ಸಿಗೆ ಹಾಕ್ತೀಯಲ್ಲ ಪಾಣಿ ಹಿಡಿ. ಅಂತೂ ಗಾಡಿ ಎಲ್ಲ ಕ್ಲೀನ್ ಆಯ್ತು. ತೋರಿಸ್ತೀನಿ ನಿಮ್ಗೊಂದ್ಸಲ. ಕ್ಲೀನ್ ಆಯ್ತು, ಸುಮಾರು ಆಯ್ತು. ಸುಮ್ಮನೆ ಈಗ ಇನ್ನೊಂದು ರೌಂಡ್ ಹೋಗಿ ಬಂದ್ರೆ ಫುಲ್ ಕೇಸರ. ಸುಮಾರು ಕ್ಲೀನ್ ಆಯ್ತು, ಕೇಸರಿ. ಈಗ ನಮ್ಮ ರೋಡ ಹಾರಿಸಿ ಫುಲ್ ಕೇಸರ. ಇದು ಕೊಟ್ಟು 18 ವರ್ಷ ಆಯ್ತು.
ನಾ ತಗೊಂಡು 5 ವರ್ಷ FC ಮಾಡೋದು, ಇನ್ನು 2 ವರ್ಷ ವಾಯ್ದು ಇತ್ತು. ಗಾಡಿ ಕಂಡೀಷನ್ ಎಲ್ಲ ಒಳ್ಳೆ ಇತ್ತು. ಸಣ್ಣ ಪುಟ್ಟದೆಲ್ಲ ನಾವೇ ಬಿದ್ದದ್ದು ಎಲ್ಲ ಒಡೆದು ಹೋಯ್ತು. ಮತ್ತೆ ಎಂತ ಇಲ್ಲ, ಟಯರ್ ಒಂದು ಹಿಂದಿ ಟಯರ್ ಒಂದು ಚೇಂಜ್ ಮಾಡಿದ್ದು ಅಷ್ಟೇ. ಮತ್ತೆ ಎಂತ, ಮತ್ತೆ ಕಾರ್ಬೊರೇಟ್ರು ಒಂದು 4-5 ತಿಂಗಳ ಹಿಂದೆ ಚೇಂಜ್ ಮಾಡೋದು. 4-5 ತಿಂಗಳು ಆಯಿಲ್ಲ, 2-3 ತಿಂಗಳು ಆಯ್ತು. ಕಂಪೆನಿದಲ್ಲ ಇದು, ಬೇರೆ ಒರಿಜಿನಲ್ 7,000 ಆಗ್ತದೆ. ಎಂತ ಮಾಡೋದು, ಸ್ವಲ್ಪ ಕಮ್ಮಿ 3,000ಕ್ಕೆ ಹಾಕೊಂಡು. ಮತ್ತೆ ಗಾಡಿ ಕಂಡೀಷನ್ ಇಟ್ಟಿಲ್ಲ, ಇಂಜಿನ್ ಆಯಿಲ್ ಕುಡಿತ್ತು ಮಾತ್ರ. ನಾನು ವೈಟ್ನರಂಗೆಲ್ಲ ಟಯರಿಗೆಲ್ಲ ಬರೋದು ಸುಮಾರು ಟೈಮ್ ಆಯ್ತು, ಎಲ್ಲ ಹೋಯ್ತು. ಫುಲ್ ವೈಟ್ ಅದೆಲ್ಲ ಆಯ್ತು. ಹಿಂದೆ ಟಯರಿಗೂ ಬರ್ದಿದ್ವಿ, ಇಲ್ಲೆಲ್ಲ ಇತ್ಕೊಂಡು ಚೂಚೂರು ತೋರುತ್ತೆ. ನಮ್ಗಿನ ಸ್ಕೂಟಿ ಇತ್ತು, ಅದಕ್ಕೂ ಬರ್ತಿದ್ವಿ, ಅದು ಲೈಕ್ ಆಯ್ತು. ಮತ್ತೆ ಟೈರ್ ಚೇಂಜ್ ಮಾಡಿದ ಮೇಲೆ ಅದು ಬರಿಲ್ಲ, ಮತ್ತು ನಾನು ಅದು ಯೂಸ್ ಮಾಡೋದಿಲ್ಲ ಗಾಡಿ. ನೀವೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಬತ್ತಿ ಒಂಚೂರು ಕಂಡು ಎಲ್ಲ ತಗೊಂಡು, ಹೊರಗಿಂದೆಲ್ಲ ಲಾಯ್ಕ್ ಇರುತ್ತೆ. ಇಂಜಿನೆಲ್ಲ ಗೊತ್ತಾಗ್ತಲ್ಲ, ಒಳಗೆಲ್ಲ ಬೋರ್ ಗೀರೆಲ್ಲ ಇದ್ರೆ ಗೊತ್ತಾಗ್ತಲ್ಲ. ಸ್ವಲ್ಪ ಕಾಂಬತ್ತಿ ಹೊರಗಿನ ಕಂಡ್ರೆ ಗೊತ್ತಾಗ್ತಲ್ಲ ಇಂಜಿನ್ ಒಳಗೆ ಅಂತ ಆಯ್ತು. ಮತ್ತೆ ಎಂತ ಅಲ್ಲ, ಎಷ್ಟೊತ್ತಿಗೆ ಎಂತ ಕೈ ಕೊಡುತ್ತೆ ಅಂತ ಗೊತ್ತಾಗ್ತಲ್ಲ. ಮಾತ್ರ ನನಗೆ ಕೈ ಕೊಟ್ಟದ್ದು ಪೂರ ಈಚೆಗೆ ಬಪ್ಪತ್ತಿಗಲ್ಲ, ಎಲ್ಲ ಉಡುಪಿ ಹಂಗೆ ಎಲ್ಲ ತೊಂದರೆ ಇಲ್ಲ. ಹತ್ರ ಯಾರು ಪತ್ರ ಕರ್ಕೊಂಡಪ್ಪ ನಮ್ಗೆ ಈಚೆಗೆ ಹೆಬ್ರಿ ಒಪ್ಪದಿ ಕಾಡ್ಯಾಂಗೆಲ್ಲ ಹಾಳಾರೆ ಕತಿ ಕೈದಾಯ್ತು. ನೀವೆಲ್ಲ ತಗೊಂಬಂದು ಚೂರು ಜಾಗ್ರತೆ ಮಾಡಿ. ಈ ಸೆಕೆಂಡ್ ಹ್ಯಾಂಡ್ ತಗೊಂಬಂದು ಹೊಸ ತಗೊಂಬಂದು ಒಳ್ಳೇದು, ಸ್ವಲ್ಪ ಗ್ಯಾರಂಟಿ ಯಾರು ಇರುತ್ತೆ, ಅಂತ ಪಕ್ಕ ಎಂತ ಆತಿಲ್ಲ ಅಂತ ಚೂರು ಜಾಗ್ರತೆ ಮಾಡಿ ಅಷ್ಟೇ. ಮತ್ತೆ ಅಂತ ಇಲ್ಲ, ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟೆಲ್ಲ ತಗೋಣ. ನಾನು ಇದಕ್ಕೆ 19,000 ಅಷ್ಟು ಕೊಟ್ಟದ್ದು. ಅದಾದಮೇಲೆ ಪಾಸಿಂಗ್ ಅದು ಇದೆಲ್ಲ ಸುಮಾರು ಆಯ್ತು. ಒಟ್ಟು 5-6 ಸಾವಿರ ಖರ್ಚಾಯಿತು. ನಮ್ಮದು ಬಿಲ್ಲು ಮುನ್ನ ತಗೊಂಡು, ಬಿಲ್ಲು ಬಸ್ರಿ ಅದಕ್ಕೊಂದು ಬೈಕಿಗೆ ಹಾಕು ಮರ ಹೇಗ ಓಡತ್ತು ಕಳ್ರಿ ಕಣ. ನನಗೆ ಕಂಡ್ರೆ ಆತಿಲ್ಲ, ಅದಕ್ಕೆ ಓಡುದು ನನಗೆ ಕಂಡ್ರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ, ಮತ್ತೊಂದು ವಿಡಿಯೋ ಸಿಕ್ಕುವ. ಒಳ್ಳೊಳ್ಳೆ ಕಂಟೆಂಟ್ ಹಾಕೋ ಟ್ರೈ ಮಾಡ್ತೆ. ನಿಮಗೆಲ್ಲ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಯ್ತು, ಬಾಯ್.